ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಪರಿಣಾಮ ಬೆಳಗಾವಿ ಜಿಲ್ಲೆಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ನವಿಲು ತೀರ್ಥ ಜಲಾಶಯಕ್ಕೆ ಇನ್ಫ್ಲೋ ಜಾಸ್ತಿ ಆಗಿದೆ. ಡ್ಯಾಮ್ ಸುರಕ್ಷತಾ ದೃಷ್ಟಿಯಿಂದ ನವಿಲು ತೀರ್ಥ ಅಂತಂದ್ರೆ ರೇಣುಕಾಸಾಗರ ಜಲಾಶಯ 10,000 ಕ್ಯೂಸೆಕ್ ನೀರನ್ನ ಡ್ಯಾಮ್ನಿಂದ ಹೊರಬಿಡಲಾಗ್ತಾ ಇದೆ. ಸವದತ್ತಿಯ ಮುನವಳ್ಳಿ ಹೊರವಲಯದಲ್ಲಿ ಈ ಡ್ಯಾಮ್ ಇದೆ. 2079 ಅಡಿ ಸಾಮರ್ಥ್ಯದ ಜಲಾಶಯದಲ್ಲಿ 2077 ಅಡಿ ನೀರು ಸಂಗ್ರಹ ಆಗಿದೆ. ಮಲಪ್ರಭಾ ನದಿ ಪಾತ್ರದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ತೆರಳುವುದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ.